ಕೋಲಾರದಲ್ಲೂ ಮುಂದುವರೆದಿದೆ ವರುಣನ ಆರ್ಭಟ. ಮಳೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಲಾವೃತ ಆಗಿದೆ. ರಾತ್ರಿ ಸುರಿದಂತ ಮಳೆಗೆ ಕೆರೆಯಂತಾಗಿಬಿಟ್ಟಿದೆ ಶಾಲೆಯ ಮುಂಭಾಗ. ಇನ್ನು ನಿರಂತರವಾಗಿ ಮಳೆಯಾಗಿದೆ. ಇದರಿಂದ ಹಿರಿಯ ಪ್ರಾಥಮಿಕ ಶಾಲೆ ಆ ಮುಂಭಾಗ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ, ಕೆರೆಯಂತಾಗಿಬಿಟ್ಟಿದೆ. ಶಾಲಾ ಕಟ್ಟಡ ಕುಸಿದು ಬೀಳುವಂತ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಅಪಾಯ ಸಂಭವಿಸುವ ಮುನ್ನ ಕೂಡಲೇ ಎಚ್ಚೆತ್ತುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಈಗ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಮಳೆ ನಿರಂತರವಾಗಿ ಸುರಿತಾ ಇದೆ, ಶಾಲೆಯ ಮುಂಭಾಗ ಎಲ್ಲ ಜಲಾವೃತ ಆಗಿದೆ. ಇನ್ನು ಕುರುಬರಪೇಟೆಯ ಶಾಲೆಯ ಕಟ್ಟಡ ಕುಸಿದು ಬೀಳುವಂತ ಆತಂಕ ಸ್ಥಳೀಯರಿಗಿದೆ. ಮಕ್ಕಳಿರುವಂತ ಸಂದರ್ಭದಲ್ಲಿ ಏನಾದರೂ ಬಿದ್ದರೆ ಏನು, ಈಗಲೇ ನೀವು ಎಚ್ಚೆತ್ತುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆಗ್ರಹಿಸುತ್ತಿದ್ದಾರೆ. ಮಳೆ ಜೋರಾಗ್ತಿದೆ, ಹೊರಗಡೆ ಬರೋದಕ್ಕಾಗ್ತಿಲ್ಲ. ಅದರಲ್ಲಿ ಮಕ್ಕಳನ್ನ ಶಾಲೆ ಕಳಿಸಿರುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಮೇಲ್ಚಾವಣಿ ಎಲ್ಲಾದರೂ ಕುಸಿತು, ಗೋಡೆ ಕುಸಿದು ಬಿತ್ತು ಅಂತಂದ್ರೆ ಏನು, ಇದನ್ನು ದುರಸ್ತಿ ಮಾಡಿಕೊಡಿ ಅತಿ ಶೀಘ್ರವೇ ಅಂತ ಆತಂಕವನ್ನ ಹೊರಗಾಗ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ ನೋಡಿ, ಶಾಲೆಯ ಮುಂಭಾಗದ ದೃಶ್ಯ ಇದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮಕ್ಕಳೆಲ್ಲ ಇರ್ತಾರೆ. ಬಟ್ ನೋಡಿ ಮುಂದ್ಗಡೆ ಎಲ್ಲ ನೀರು ತುಂಬಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕುಮಾರ್, ಈ ಶಾಲೆಯ ಮುಂಭಾಗ ಗಮನಿಸ್ತಾ ಇದೀವಲ್ಲ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರತಿ ವರ್ಷ ಇದೇ ರೀತಿಯಾದಂತಹ ಅವಸ್ಥೆನ ಅಥವಾ ಈ ವರ್ಷ ಮಾತ್ರ ಹಿಂಗ್ ನೀರು ತುಂಬಿಕೊಂಡಿದ್ದ? ಅಲ್ಲಿನ ಸ್ಥಳೀಯರು ಏನು ಹೇಳ್ತಿದ್ದಾರೆ ಕುಮಾರ್? ಹೌದು ಅಖಿಲೇಶ್, ಏನು ಪ್ರತಿ ವರ್ಷ ಜೋರು ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಸಹ ಇದೇ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು. ಬಹುತೇಕವಾಗಿ ಈ ಒಂದು ಶಾಲೆ ಬಿಒ ಒಂದು ಕಚೇರಿ ಆವರಣದಲ್ಲಿ ಇರುವಂತಹ ಒಂದು ಶಾಲೆ. ಇಲ್ಲಿ ಬಿಒ ಒಂದು ಕಚೇರಿಯಲ್ಲಿ ಇದ್ರೂ ಸಹ ಪ್ರತಿ ವರ್ಷವೂ ಸಹ ಹಲವಾರು ಪೋಷಕರು ಈ ಒಂದು ಸಮಸ್ಯೆ ಬಗ್ಗೆ ಗಮನ ತರ್ತಾ ಇದ್ರು ಸಹ ಯಾವುದೇ ರೀತಿಯ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತೆ ಪ್ರತಿ ಒಂದು ಬಾರಿಯೂ ಸಹ ಕಟ್ಟಡ ಮುಳುಗೋದಂತಹ ಸಂದರ್ಭದಲ್ಲಿ ಶಾಲೆಗೆ ರಜೆಯನ್ನ ನೀಡ್ತಾ ಇದ್ದಾರೆ ಹೊತ್ತು ಕಟ್ಟಡವನ್ನ ಬೇರೆ ಕಡೆ ಸ್ಥಳಾಂತರಿಸಬಹುದಾಗಿದೆ ಅಥವಾ ಇರುವಂತಹ ಒಂದು ಜಾಗದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ತಾ ಇಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ದು ನಗರದ ಒಂದು ಮಧ್ಯ ಭಾಗದಲ್ಲಿರುವಂತಹ ಒಂದು ಶಾಲೆ ಇದಾಗಿದ್ದು, ನಗರದ ಬಹುತೇಕ ಬಡ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಂತಹ ಒಂದು ಶಾಲೆಯನ್ನು ಸಹ ಸಂಪೂರ್ಣವಾದಂತಹ ಒಂದು ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಅಥವಾ ಅಧಿಕಾರಿಗಳು ಇಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಥಳೀಯರ ಒಂದು ಆಕ್ರೋಶವಾಗಿದೆ ಅಖಿಲೇಶ್. ಧನ್ಯವಾದಗಳು ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.